ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತು ಯಾವುದೇ ರೀತಿ ರೆಡಿ ಆಗದೆ ಬಂದು ನಿಮ್ಮ ಮುಂದೆ ಕೂತಿದ್ದೀನಿ ಮಾತಾಡೋಣ ಅಂತ ಅಂದ್ಬಿಟ್ಟು. ಸೊ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಏನು ವಿಡಿಯೋ ಇದು ಅಂತ ಅಂದ್ಬಿಟ್ಟು. ಸೊ ಬೇಬಿ ಜೆಂಡರ್ ಪ್ರಿಡಿಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೋಗುತ್ತೆ ಅಂತ ನೋಡೋಣ. ನನಗೆ ಅದೇ ಥರ ಇದೇ ಮಗುಬೇಕು ಅದೇ ಮಗುಬೇಕು ಅಂತೆಲ್ಲ ಏನಿಲ್ಲ, ಬಟ್ ಆದರೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ ಎಲ್ಲ ಯಾವುದು ನ್ಯೂ ಮಾಮೀಸ್ಗೆ. ಸೊ ನನಗೂ ಅದೇ ಥರನೇ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಒಂದೊಂದಾಗಿ ನೋಡ್ತಾ ಹೋಗೋಣ ಓಟ್ ಯಾವ ಬೇಬಿ ಜಾಸ್ತಿ ಬೀಳುತ್ತೆ ಅಂತ ಅಂದ್ಬಿಟ್ಟು. ಜೊತೆಗೆ ಲಾಸ್ಟಲ್ಲಿ ಚೈನೀಸ್ ಕ್ಯಾಲೆಂಡರಲ್ಲೂ ಕೂಡ ಚೆಕ್ ಮಾಡೋಣ, ನೋಡೋಣ ಹೇಗೆ ಹೋಗುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು. ಸೊ ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೂ ಕೂಡ ಯೂಸ್ಫುಲ್ ಆಗಬಹುದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ನಾನು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಏನೂ ರೆಡಿ ಆಗದೆ ಹಾಗೆ ಬಂದು ಕೂತಿದ್ದೀನಿ. ಬಿಕಾಸ್ ಏನು ಗೊತ್ತಾ, ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗ್ತಾಯಿಲ್ಲ. ಹೇಳ್ಬೇಕಂತಂದರೆ ಅಯ್ಯೋ ಅದು ರೆಡಿ ಆಗಿಲ್ಲ, ಇದು ರೆಡಿ ಆಗಿಲ್ಲ, ಹಂಗೆ ಮಾಡಬೇಕು, ಹಿಂಗೆ ಕೂತ್ಕೋಬೇಕು, ಹಿಂಗೆ ಇರಬೇಕು ಅಂತ ಅಂದ್ಕೊಂಡು ಹಾಗೆ ಟೈಮ್ ಪಾಸ್ ಆಗ್ತಾನೇ ಇದೆ. ಇವಾಗ ಸ್ವಲ್ಪ ಹೊತ್ತಲ್ಲಿ ಫ್ರೆಶ್ ಅಪ್ ಆಗಿ ಬಂದೆ. ಬೆಳಗಿಂದ ಸ್ವಲ್ಪ ಕೆಲಸ ಇತ್ತು, ಮತ್ತು ಕೂದಲೆಲ್ಲ ಹಾರಕ್ಬಿಟ್ಟು ನಾನು ರೆಡಿಯಾಗಿ ಎಲ್ಲ ಮಾಡೋಷ್ಟೊತ್ತಿಗೆ ನಿದ್ದೆ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ವೀಡಿಯೋ ಮಾಡಿಬಿಡೋಣ ಅಂತ ಬಂದಿದ್ದೀನಿ. ಸೊ ಯಾರು ಏನೋ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸೊ ಸ್ಟಾರ್ಟ್ ಮಾಡೋಣ. ಜೆಂಡರ್ ಪ್ರಿಡಿಕ್ಷನ್ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ಸೊ ನಾನಿಲ್ಲಿ ಒಂದಷ್ಟು ಬರೆದಿಟ್ಕೊಂಡಿದ್ದೀನಿ, ಅಂದರೆ ಏನೇನು ಸಿಮ್ಟಮ್ಸ್ ಆಗಬಹುದು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಅದರಲ್ಲಿ ಬಂದು ಮೇಯ್ನಾಗಿ ಅಂತಂದರೆ ಈ ಹಳೆ ಕಾಲದಲ್ಲೆಲ್ಲ ದೊಡ್ಡವರು ಅಥವಾ ಇವಾಗಿರೋರು ಕೂಡ, ಅಂದರೆ ಹಳೆ ಕಾಲದವ್ರು ಇರ್ತಾರಲ್ಲ, ಅವರೆಲ್ಲ ಹೆಂಗೆ ಅಂತಂದರೆ ಬೆಲ್ಲಿ ಶೇಪ್ನ ನೋಡ್ಬಿಟ್ಟು ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಸೊ ಬೆಲ್ಲಿ ಏನಾದರೂ ರೌಂಡ್ ಬೆಲ್ಲಿ ಏನಾದರೂ ಇತ್ತು ಅಂತಂದರೆ, ನಾನಿಲ್ಲಿ ಫೋಟೋ ಹಾಕ್ತೀನಿ. ರೌಂಡ್ ಬೆಲ್ಲಿ ಏನಾದರೂ ಇತ್ತು ಅಂತಂದರೆ ಇಟ್ ಈಸ್ ಗರ್ಲ್ ಅಂತ, ಮತ್ತು ಪಾಟ್ ಶೇಪಲ್ಲಿ ಇತ್ತು ಅಂತಂದರೆ ಇಟ್ ಈಸ್ ಬಾಯ್ ಅಂತ. ಸೊ ನನಗೆ ಯಾವ ಥರ ಇದೆ ಅಂದರೆ ಹೈ ಲೆವೆಲ್ ಹೊಟ್ಟೆ ಮೇಲಿದ್ರೆ ಅದು ಗರ್ಲ್ ಬೇಬಿ ಅಂತ, ಹೊಟ್ಟೆ ಕೆಳಗಿದ್ರೆ ಅದು ಬಾಯ್ ಬೇಬಿ ಅಂತ. ಸೊ ನನಗೆ ಯಾವ ಥರ ಅಂತಂದರೆ ಹೊಟ್ಟೆ ಕೆಳಗಿದೆ, ಮೇಲಿಲ್ಲ ನನಗೆ. ಸೊ ಬಾಯ್ ಬೇಬಿ ಅಂತಲೇ ಬರುತ್ತೆ. ಒಂದು ಓಟ್ ಬಾಯ್ ಬೇಬಿಗೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದು ಲೀನಿಯಾ ನಿಗ್ರಾ ಲೈನ್ ಅಂತ ಅಂದ್ಬಿಟ್ಟು, ಇದನ್ನು ಪ್ರೆಗ್ನೆನ್ಸಿ ಲೈನ್ ಅಂತಲೂ ಕೂಡ ಕರೀತಾರೆ. ಸೊ ಆ ಲೈನಲ್ಲೂ ನೋಡೋಕ್ಕೆ ಹೋದರೆ ಫುಲ್ ಹೊಟ್ಟೆ ಮೇಲಿಂದ ಕೆಳಗವರೆಗೂ ಲೈನ್ ಇತ್ತು ಅಂತಂದರೆ ಇಟ್ ಇಸ್ ಅ ಬಾಯ್ ಬೇಬಿ. ಒಕ್ಕಳಿಂದ ಲೈನ್ ಇತ್ತಂದರೆ ಇಟ್ ಇಸ್ ಅ ಗರ್ಲ್ ಬೇಬಿ ಅಂತ ಅಂದ್ಬಿಟ್ಟು. ಸೊ ನನಗೆ ಲೈಟಾಗಿ ಹೊಟ್ಟೆ ಮೇಲಿಂದನೂ ಲೈನ್ ಇದೆ. ಸೊ ಮೇ ಬಿ ಅದಕ್ಕೂ ಓಟ್ ಹೋಗುತ್ತೆ ಬಾಯ್ಗೆ. ಆ್ಯಂಡ್ ನೆಕ್ಸ್ಟ್ ನೋಡೋಕ್ಕೆ ಹೋದರೆ ಆ್ಯಕ್ನೆ ಪ್ರಾಬ್ಲಮ್ ಅಥವಾ ಗ್ಲೋಯಿಂಗ್ ಸ್ಕಿನ್. ಆ್ಯಕ್ನೆ ಪ್ರಾಬ್ಲಮ್ ಇತ್ತು ಅಂತಂದರೆ ಬಾಯ್ ಬೇಬಿ, ಗ್ಲೋಯಿಂಗ್ ಸ್ಕಿನ್ ಇತ್ತು ಅಂದರೆ ಗರ್ಲ್ ಬೇಬಿ ಅಂತ ಅಂದ್ಬಿಟ್ಟು. ಸೊ ನನಗೆ ಆ್ಯಕ್ನೆ ಪ್ರಾಬ್ಲಮ್ ತುಂಬಾ ಇದೆ. ಅದು ಆ್ಯಕ್ನೆ ಬರೀ ಫೇಸಲ್ಲಿ ಅಷ್ಟೇ ಅಲ್ಲ, ಬಾಡಿನಲ್ಲೂ ಕೂಡ ಆ್ಯಕ್ನೆ ಸ್ಟಾರ್ಟ್ ಆಗಿದೆ ನನಗೆ. ಅಂದರೆ ಮುಂಚೆಯಿಂದನೂ ಇದೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೂ. ಸೊ ಅದ್ರದ್ದು ಓಟ್ ಕೂಡ ಬಾಯ್ ಬೇಬಿಗೆ ಹೋಗುತ್ತೆ. ಓಕೆ. ನೆಕ್ಸ್ಟ್ ಇನ್ನೊಂದು ಸಿಂಪ್ಟಮ್ ಬಂದು ಫೀಲಿಂಗ್ ಹಾಟ್ ಅಂದರೆ ಬಾಯ್ ಬೇಬಿ ಅಂತ, ನಾರ್ಮಲ್ ಆಗಿತ್ತು ಅಂದರೆ ಗರ್ಲ್ ಬೇಬಿ ಅಂತ. ಆಬ್ವಿಯಸ್ಲಿ ಇವಾಗ ಬಿಸಿಲುಗಾಲ ಆಗಿರೋದ್ರಿಂದ ಮೊದಲೇ ನಾನು ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತೀನಿ. ಸಿಕ್ಕಾಬಟ್ಟೆ ಅಂದರೆ ಯಾರೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಸ್ವೆಟ್ ಆಗ್ತಿರ್ತೀನಿ ನಾನು. ಅದರಲ್ಲೂ ಈ ಸಮ್ಮರ್ ಟೈಮಲ್ಲಿ, ಅದು ನಮ್ಮ ಮನೇಲಿ ಅಂದರೆ ಅತ್ತೆ ಮನೆಯಲ್ಲಿ ಅಂತಂದರೆ ಇನ್ನೂ ಜಾಸ್ತಿ ಸೆಕೆ. ಫುಲ್ ಬಿಸಿಲು ಮೇಲಿಂದ ಕಾವು ಕೊಡ್ತಾನೆ ಇರುತ್ತೆ. ನಮ್ಮ ರೂಮೆಲ್ಲ ಹಾಟ್ ಇರುತ್ತೆ. ಸೊ ಆಬ್ವಿಯಸ್ಲಿ ನನಗೆ ತುಂಬ ಜಾಸ್ತಿನೇ ಸೆಕೆ ಆಗುತ್ತೆ ಆ್ಯಂಡ್ ತುಂಬ ಜಾಸ್ತಿ ಸ್ವೆಟ್ ಆಗ್ತೀನಿ. ನೈಟ್ ಮಲಗಿರ್ಬೇಕಾದ್ರೆ ದಿಂಬೆಲ್ಲ ಒದ್ದೆ ಆಗಿಬಿಟ್ಟಿರುತ್ತೆ, ದಿಂಬು ಮತ್ತು ನನ್ನ ಟೀ ಶರ್ಟು ಎಲ್ಲ ಒದ್ದೆ ಆಗಿಬಿಟ್ಟಿರುತ್ತೆ. ಅಷ್ಟು ಸ್ವೆಟ್ ಆಗ್ತೀನಿ ನಾನು. ಫ್ಯಾನ್ ಇದ್ದರೂ ಕೂಡ ಅಷ್ಟೇ ಸ್ವೆಟ್ ಆಗೋದು. ಸೊ ಅದು ಕೂಡ ಓಟ್ ಗೋಸ್ ಟು ಬಾಯ್. ನೆಕ್ಸ್ಟ್ ಬಂದು ಫೀಲಿಂಗ್ ಲೇಸಿ ಅಂತಂದರೆ ಬಾಯ್ ಬೇಬಿ, ಫೀಲಿಂಗ್ ಆ್ಯಕ್ಟಿವ್ ಆಗಿದ್ದಾರೆ ಅಂತಂದರೆ ಗರ್ಲ್ ಬೇಬಿ ಅಂತ ಅಂದ್ಬಿಟ್ಟು. ಸೊ ನಾನು
ಅರ್ಧಂಬರ್ಧ ಇದ್ದೀನಿ. ಆ ಕಡೆ ಫೀಲಿಂಗ್ ಲೇಸಿನೂ ಅಲ್ಲ, ಫೀಲಿಂಗ್ ಆ್ಯಕ್ಟಿವ್ ಅಲ್ಲ. ತುಂಬ ಸತಿ ಆ್ಯಕ್ಟಿವ್ ಆಗಿರ್ತೀನಿ, ಒಂದೊಂದು ಸತಿ ಲೇಸಿ ಆಗಿಬಿಟ್ರೆ ಮಲ್ಕೊಂಡ್ಬಿಡ್ತೀನಿ. ಬಟ್ ಆಲ್ಮೋಸ್ಟ್ ನಾನು ಆ್ಯಕ್ಟಿವ್ ಆಗೇ ಇರ್ತೀನಿ. ಅಂದರೆ ಈ ಪ್ರೆಗ್ನೆನ್ಸಿನಲ್ಲಿ ನಾನು ನೋಡಿರೋ ಪ್ರಕಾರ ಆ್ಯಕ್ಟಿವ್ ಆಗೇ ಇದ್ದೀನಿ ನಾನು. ಸೊ ದಿಸ್ ವಾಟ್ ಗೋಸ್ ಟು ಗರ್ಲ್. ಓಕೆ, ನೆಕ್ಸ್ಟ್ ಒನ್. ಬಾಯ್ ಬೇಬಿ ಆದರೆ ನೋ ಮಾರ್ನಿಂಗ್ ಸಿಕ್ನೆಸ್ಸು. ಗರ್ಲ್ ಬೇಬಿ ಆಯಿತು ಅಂತಂದರೆ ಹೆವಿ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಅಂತ. ಸೊ ನನಗೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಏನೂ ಇಲ್ಲ, ಸ್ವಲ್ಪ ವಾಮಿಟಿಂಗ್ ಇತ್ತಷ್ಟೇ. ಮಾರ್ನಿಂಗ್ ಸಿಕ್ನೆಸ್ ನನಗೆ ಯಾವತ್ತೂ ಬಂದೇ ಇಲ್ಲ ಹೇಳಬೇಕಂತಂದರೆ. ಆರಾಮಾಗಿ ಎದ್ದಿದ ತಕ್ಷಣವೇ ಎಲ್ಲ ಮಾಡ್ಕೊತಾ ಇರ್ತೀನಿ. ಸೊ ದಿಸ್ ವಾಟ್ ಗೋಸ್ ಟು ಬಾಯ್. ಆ್ಯಂಡ್ ನೆಕ್ಸ್ಟ್ ಒಂದು, ಬಾಯ್ ಬೇಬಿ ಆದರೆ ಸ್ವೀಟ್ ಜಾಸ್ತಿ ಕ್ರೇವ್ ಮಾಡ್ತೀವಂತೆ, ಗರ್ಲ್ ಬೇಬಿ ಆದರೆ ಸಾಲ್ಟ್ ಆರ್ ಸ್ಪೈಸಿ ಜಾಸ್ತಿ ಕ್ರೇವ್ ಮಾಡ್ತೀವಂತೆ. ಸೊ ನನಗೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದನೂ ನನಗೆ ಸ್ವೀಟ್ ಕ್ರೇವಿಂಗ್ಸ್ ಅಷ್ಟೊಂದಿಲ್ಲ. ಅಂದರೆ ನಂಗೆ ಸ್ವೀಟ್ ತಿನ್ನಬೇಕು ಅಂತ ಏನಿಲ್ಲ, ಸ್ವೀಟ್ ತಂದರೆ ತಿಂತೀನಿ ಅಷ್ಟೇ, ತುಂಬ ಜಾಸ್ತಿ ಎಲ್ಲ ಮೊದಲಿಂದನೂ ನನಗೆ ಸ್ವೀಟ್ಸ್ ಅಂದರೆ ಇಷ್ಟ. ಬಟ್ ಪ್ರೆಗ್ನೆನ್ಸಿನಲ್ಲಿ ಬರೀ ಸ್ವೀಟೇ ತಿಂತಾ ಇರಬೇಕು ಅಂತ ನನಗೆ ಅನಿಸ್ತಾನೆ ಇಲ್ಲ ಹೇಳಬೇಕಂತಂದರೆ. ಸ್ವಲ್ಪ ಸಾಲ್ಟ್ ಆ್ಯಂಡ್ ಸ್ಪೈಸಿ ಮತ್ತು ಸೋರ್ ಇರೋ ಅಂಥ ಐಟಮ್ಸು ನನಗೆ ಇಷ್ಟ ಆಗ್ತಾಯಿದೆ, ಅಂದರೆ ಹುಳಿ ಇರೋ ಅಂಥದ್ದು. ಸೊ ದಿಸ್ ವಾಟ್ ಗೋಸ್ ಟು ಗರ್ಲ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ಟ್ ರೇಟ್. ಸೊ ಬಾಯ್ ಬೇಬಿ ಇತ್ತು ಅಂತಂದರೆ ಹಾರ್ಟ್ ರೇಟು ಕೀಪ್ಸ್ ವೇರಿಯಿಂಗ್, ಅಂದರೆ 160, 150, 140 ಈ ಥರ ವೇರಿ ಆಗ್ತಾ ಇರುತ್ತೆ. ಅದೇ ಗರ್ಲ್ ಬೇಬಿ ಇತ್ತು ಅಂತಂದರೆ ಕಾನ್ಸ್ಟೆಂಟಾಗಿ 140 ಹತ್ತತ್ರ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನನಗೆ ವೇರಿ ಆಗ್ತಾನೇ ಇದೆ. ಸ್ಟಾರ್ಟಿಂಗಲ್ಲಿ ಹೋದಾಗ 160 ಮೇಲೆ ಇತ್ತು, ಆಮೇಲೆ ಸೆಕೆಂಡ್ ಟೈಮ್ ಹೋದಾಗ 150 ಮೇಲಿತ್ತು, ಆಮೇಲೆ ಇವಾಗ ಸ್ವಲ್ಪ ದಿನದಿಂದ ಸ್ಕ್ಯಾನಿಂಗ್ ಮಾಡಿಸಿದಾಗ 140 ಮೇಲೆ ಈ ಥರ ವೇರಿ ಆಗ್ತಾನೇ ಇದೆ. ಸೊ ದಿಸ್ ವಾಟ್ ಆಲ್ಸೋ ಗೋಸ್ ಟು ಬಾಯ್. ನೆಕ್ಸ್ಟ್ ಒಂದು ಕ್ಲಮ್ಸಿ ಆಯಿತು ಅಂತಂದರೆ ಬಾಯ್ ಬೇಬಿ, ಗ್ರೇಸ್ಫುಲ್ ಆಗಿತ್ತು ಅಂತಂದರೆ ಗರ್ಲ್ ಬೇಬಿ ಅಂತ ಅಂದ್ಬಿಟ್ಟು. ಕ್ಲಮ್ಸಿ ಅಂತಂದರೆ ಒಂಥರ ರೆಸ್ಲೆಸ್ನೆಸ್ ಥರ, ಗ್ರೇಸ್ಫುಲ್ ಅಂತಂದರೆ ಆಬ್ವಿಯಸ್ಲಿ ಚೆನ್ನಾಗಿ ಓಡಾಡಿಕೊಂಡು ಇರೋವಂಥದ್ದು. ಸೊ ಇಲ್ಲಿ ಬಂದರೆ ಗ್ರೇಸ್ಫುಲ್ಲಾಗೇ ಇದ್ದೆ ನಾನು. ಸೊ ವಾಟ್ ಗೋಸ್ ಟು ಗರ್ಲ್ ಬೇಬಿ. ನೆಕ್ಸ್ಟ್ ಬಂದು ಮೂಡ್ ಸ್ವಿಂಗ್ಸ್ ಇತ್ತು ಅಂತಂದರೆ ಇಟ್ ಇಸ್ ಅ ಬಾಯ್ ಬೇಬಿ. ನೋ ಮೂಡ್ ಸ್ವಿಂಗ್ಸ್ ಅಂತಂದರೆ ಇಟ್ ಇಸ್ ಅ ಗರ್ಲ್ ಬೇಬಿ. ಸೊ ನನಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ, ಆ್ಯಕ್ಚುಲಿ ತುಂಬಾ ಹೇಳ್ಬೇಕಾದ್ರೆ ಇರುತ್ತೆ. ಒನ್ ಟೈಮ್ ತುಂಬ ಖುಷಿಯಾಗಿರ್ತೀನಿ, ಒನ್ ಟೈಮ್ ತುಂಬ ಬೇಜಾರಾಗ್ಬಿಡುತ್ತೆ. ಒಂದೊಂದ್ಸತಿ ಐ ಬಿ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಸಚ್ ಅ ಬ್ಯೂಟಿಫುಲ್ ಲೈಫ್ ಆ್ಯಂಡ್ ಬ್ಯೂಟಿಫುಲ್ ಪಾರ್ಟ್ನರ್ ಆ್ಯಂಡ್ ಬ್ಯೂಟಿಫುಲ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಅನಿಸುತ್ತೆ. ಬಟ್ ಸಮ್ಟೈಮ್ಸ್ ಅಯ್ಯೋ ಏನಪ್ಪ ಇದು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದೇನಂತಂದರೆ ಯಾರನ್ನ ಏನಾದರೂ ಅಂದುಬಿಟ್ರೆ ಸಿಕ್ಕಾಬಿಟ್ಟೆ ಬೇಗ ಕೋಪ ಬಂದ್ಬಿಡುತ್ತೆ. ಅದರಲ್ಲೂ ಎಸ್ಪೆಷಲಿ ಬೀರೇಶ್ ಏನಾದರೂ ಒಂಚೂರು ವಾಯ್ಸ್ ರೈಸ್ ಮಾಡಿದ್ರು, ಅಥವಾ ಒಂಚೂರು ಏನಾದರೂ ನಾನು ಹೇಳಿದ ಕೆಲಸ ಮಾಡಲಿಲ್ಲ, ಅಥವಾ ನನಗೇ ಎಲ್ಲ ಕೆಲಸ ಹೇಳ್ತಿದ್ದಾರೆ ಅಂತಂದರೆ ಸಿಕ್ಕಾಬಿಟ್ಟೆ ಸಿಟ್ಟು ಬರುತ್ತೆ. ಸೊ ಮೂಡ್ ಸ್ವಿಂಗ್ಸ್ ಜಾಸ್ತಿನೇ ಇದೆ ನನಗೆ. ಸೊ ದಿಸ್ ವಾಟ್ ಗೋಸ್ ಟು ಬಾಯ್. ಸೊ ಇದಿಷ್ಟು ಆಗಿತ್ತು ಜೆಂಡರ್ ಪ್ರಿಡಿಕ್ಷನ್ ಇದ್ದಾಗ ಯಾವ್ಯಾವ ಥರ ನಮಗೆ ಅನಿಸುತ್ತೆ ಅದ್ರ ಮೇಲೆ ಜೆಂಡರ್ ಪ್ರಿಡಿಕ್ಷನ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಇವಾಗ ಇಟ್ ಇಸ್ ಟೈಮ್ ಟು ಸಿ ದ ಚೈನೀಸ್ ಕ್ಯಾಲೆಂಡರ್. ಸೊ ನೋಡಿದ್ರಲ್ಲ ಯಾವ್ಯಾವ ಥರ ನಮ್ಮ ಮೂಡ್ಸ್ ಇರುತ್ತೆ ಅನ್ನೋದ್ರ ಮೇಲೆ ಕೂಡ ನಾವು ಜೆಂಡರ್ ಪ್ರಿಡಿಕ್ಷನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಜಾಸ್ತಿ ವೋಟ್ ಹೋಗಿರೋದೇ ಬಾಯ್ ಬೇಬಿ ಅಂತ ಅಂದ್ಬಿಟ್ಟು. ಸೊ ನನಗೆ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ, ಯಾವುದಾದ್ರೂ ಓಕೆ, ಹೆಲ್ದಿಯಾಗಿದ್ದರೆ ಸಾಕು. ಸೊ ಇದೆಲ್ಲ ಮುಗೀತು. ಇವಾಗ ಚೈನೀಸ್ ಕ್ಯಾಲೆಂಡರ್ನಲ್ಲಿ ಯಾವ ಥರ ತೋರಿಸುತ್ತೆ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಐ ಥಿಂಕ್ ತುಂಬ ಜನ ಇದನ್ನು ನೋಡಿದ್ದಾರೆ ಆ್ಯಂಡ್ ಇದು ಅಕ್ಯುರೇಟಾಗಿ ತೋರಿಸುತ್ತೆ ಅಂತ ಕೂಡ ಹೇಳಿದ್ದಾರೆ. ಬಟ್ ನೋಡೋಣ ನನ್ನ ಕೇಸಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದೇನಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ತು ಅಂತಂದರೆ ತುಂಬ ಕ್ಯಾಲೆಂಡರ್ಸ್ ಬರುತ್ತೆ ಆ್ಯಂಡ್ ಜೊತೆಗೆ ಆ್ಯಪ್ಸ್ ಕೂಡ ಬರುತ್ತೆ. ಅಂದರೆ ನಿಮ್ಮದು ಡೇಟ್ ಆಫ್ ಬರ್ತು ಮತ್ತು ಯಾವ ಮಂತ್ ಲಾಸ್ಟ್ ಪೀರಿಯಡ್ಸ್ ಆಗಿದ್ದು ಅದನ್ನೆಲ್ಲ ಹಾಕಿದ್ರೆ ಯಾವ ಬೇಬಿ ಅಂತ ಅಂದ್ಬಿಟ್ಟು ಅದು ಪ್ರಿಡಿಕ್ಟ್ ಮಾಡುತ್ತೆ. ಬಟ್ ಐ ಡೋಂಟ್ ನೋ ಅದೆಲ್ಲ ನಿಜವಾಗ್ಲೂ ವರ್ಕ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಬಟ್ ಚೈನೀಸ್ ಕ್ಯಾಲೆಂಡರ್ ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ, ಸೊ ಅದಕ್ಕೆ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಚೈನೀಸ್ ಕ್ಯಾಲೆಂಡರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಸೊ ಇಲ್ಲಿ ಸೈಡಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ, ನಿಮಗೂ ಗೊತ್ತಾಗುತ್ತೆ ಯಾವ ಥರ ಏನು ಎತ್ತ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಬಂದು ವರ್ಟಿಕಲ್ ಲೈನಲ್ಲಿರೋದು ಏಜ್ ಎಟ್ ಕನ್ಸೆಪ್ಷನ್ ಅಂತ ಅಂದ್ಬಿಟ್ಟು, ಮತ್ತು ಹಾರಿಜಾಂಟಲ್ ಲೈನಲ್ಲಿರೋದು ಮಂತ್ ಆಫ್ ಕನ್ಸೆಪ್ಷನ್ ಅಂತ. ಸೊ ನಂದು ಮಂತ್ ಆಫ್ ಕನ್ಸೆಪ್ಷನ್ ಬಂದು ಸೆಪ್ಟೆಂಬರಲ್ಲಿತ್ತು ಆ್ಯಂಡ್ ಏಜ್ ಎಟ್ ಕನ್ಸೆಪ್ಷನ್ ಬಂದು
ನಾನು ಅವಾಗ 24 ಇದ್ದೆ. ಸೊ 24 ಲೈನಲ್ಲೇ ಹೋದರೆ ಸೆಪ್ಟೆಂಬರಲ್ಲಿ ಬಂದು ಬಾಯ್ ಅಂತ ತೋರಿಸ್ತಾ ಇದೆ. ಸೊ ನೋಡಬೇಕು ಏನಾಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ನೀವು ಕೂಡ ಇದೇ ಥರ ಚೆಕ್ ಮಾಡ್ಕೋಬೋದು. ನಿಮ್ಮ ಏಜ್ 23, 22, 25, 26, 29, 30 ಈ ಥರ ಇತ್ತು ಅಂದರೆ ಅಲ್ಲಿ ನೋಡಿಕೊಂಡು ಅದೇ ಲೈನಲ್ಲಿ ಹೋಗಿ ನೀವು ಯಾವ ಮಂತಲ್ಲಿ ಕನ್ಸೆಪ್ಷನ್ ಆಗಿದ್ದೀರ ಅಂತ ಹಿಂಗೆ ಕನೆಕ್ಟ್ ಮಾಡಿದಾಗ ಒಂದು ಬಾಕ್ಸ್ ಬರುತ್ತೆ. ಅದರಲ್ಲಿ ಪಿಂಕ್ ಒಂದಿದೆ, ಬ್ಲೂ ಒಂದಿದೆ. ಸೊ ಪಿಂಕ್ ಬಂತು ಅಂದರೆ ಗರ್ಲ್ ಅಂತ, ಬ್ಲೂ ಬಂತು ಅಂದರೆ ಬಾಯ್ ಅಂತ. ಸೊ ನಂದು ಇವಾಗ ಬಾಯ್ ಅಂತ ಬಂದಿದೆ. ಸೊ ನೋಡಬೇಕು ಹೆಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಯಾವುದಾದ್ರೂ ಓಕೆ ನನಗೇನಿಲ್ಲ ಆ ಥರ ಈ ಥರ ಅಂತ ಅಂದ್ಬಿಟ್ಟು. ಸೊ ಈ ಥರ ಎಲ್ಲ ನಾವು ಜೆಂಡರ್ನ ಪ್ರೆಡಿಕ್ಟ್ ಮಾಡಬಹುದು. ಅಂದರೆ ಇದು ಜಸ್ಟ್ ಫನ್ನಾಗಿ ತೊಗೊಬೋದು ಅಷ್ಟೇ. ನಾವು ಇದನ್ನೇ ಒಂದು ಮೇನ್ ಓಕೆ ಇದೇ ಬೇಬಿ ಆಗುತ್ತೆ, ಇದು ನೋಡಿಬಿಟ್ರೆ ಇದೇ ಬೇಬಿ ಆಗುತ್ತೆ, ಇದೇ ಬೇಬಿ ಆಗುತ್ತೆ ಅಂತೆಲ್ಲ ಏನೂ ಇಲ್ಲ. ಜಸ್ಟ್ ಒಂದು ಆ್ಯಕ್ಟಿವಿಟಿ ಥರ ಇತ್ತು. ಆ್ಯಂಡ್ ನನಗೂ ಕೂಡ ನೋಡಿ ಖುಷಿ ಆಯಿತು. ಐ ಥಿಂಕ್ ನನಗೆ ಗರ್ಲ್ ಬೇಬಿ ಆದರೆ ಇಷ್ಟ, ಬಾಯ್ ಆದರೂ ಏನು ಇಷ್ಟ ಇಲ್ಲ ಅಂತಲ್ಲ, ಎನಿಥಿಂಗ್ ಇಸ್ ಫೈನ್ ಆ ಥರ. ಸೊ ನಿಮಗೂ ಕೂಡ ಒಂದು ಐಡಿಯಾ ಬಂದಿರುತ್ತೆ ಅನಿಸುತ್ತೆ. ಯಾರೆಲ್ಲ ನ್ಯೂ ಮಾಮೀಸ್ ಇದ್ದೀರೋ ಹೋಗಿ ಚೆಕ್ಔಟ್ ಮಾಡಿ, ಆವಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ಬೇಬಿ ನಿಮಗೆ ಆಗಬಹುದು ಅಂತ ಅಂದ್ಬಿಟ್ಟು. ಆ್ಯಂಡ್ ಅದನ್ನೇ ನಂಬ್ಕೊಂಡು ಕುತ್ಕೊಂಡ್ಬಿಡಿ. ಜಸ್ಟ್ ಒಂದು ಫನ್ ಆ್ಯಕ್ಟಿವಿಟಿ ಥರ ಮಾಡಿಕೊಂಡು ನೋಡಿ ಅಷ್ಟೇನೆ. ಆ್ಯಂಡ್ ಇದೇ ಥರ ತುಂಬ ಇನ್ನೂ ಜಾಸ್ತಿ ಏನದು ಆ್ಯಪ್ಸ್ ಆಗಿರ್ಬೋದು ಅಥವಾ ಜೆಂಡರ್ ಪ್ರಿಡಿಕ್ಷನ್ ಏನಂತಾರೆ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅದೆಲ್ಲನೂ ಇದೆ. ಇನ್ನು ಔಟ್ ಆಫ್ ಕಂಟ್ರೀಸಲ್ಲೆಲ್ಲ ಏನೋ ಬೇಕಿಂಗ್ ಸೋಡಾಗೆ ನಮ್ಮದು ಯೂರಿನ್ನ ಹಾಕಿ ಅದು ಕೂಡ ಏನೋ ಚೆಕ್ ಮಾಡೋ ಅಂಥದ್ದೆಲ್ಲ ಇದೆ. ಸೊ ಅದು ನಾನು ಇಲ್ಲಿ ಮಾಡೋದಕ್ಕೆ ಹೋಗ್ತಾ ಇಲ್ಲ, ತುಂಬ ಜಾಸ್ತಿ ಆಗಿಬಿಡುತ್ತೆ, ಇದಿಷ್ಟು ಸಾಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದೇನೆಂದರೆ ಔಟ್ ಆಫ್ ಕಂಟ್ರೀಸಲ್ಲಿ ನಮ್ಗೆ ಇವಾಗ ಪ್ರೆಗ್ನೆನ್ಸಿ ಕಿಟ್ ಯಾವ ಥರ ಸಿಗುತ್ತೋ ಅಲ್ಲಿ ಜೆಂಡರ್ ಪ್ರಿಡಿಕ್ಷನ್ ಕಿಟ್ ಅಂತ ಅಂದ್ಬಿಟ್ಟು ಸಿಗುತ್ತೆ. ನಾನು ಕೂಡ ಅಮೆಝಾನಲ್ಲಿ ಚೆಕ್ ಮಾಡಿದೆ ಸಿಗುತ್ತಾ ಇಲ್ಲೋ ಅಂತ, ಬಟ್ ಅದು ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ ಅಂತ ತೋರಿಸ್ತಾ ಇತ್ತು. ಸೊ ಬೆಟರ್ ನಾವು ಯಾವುದು ಎಕ್ಸ್ಪೆಕ್ಟ್ ಮಾಡ್ದಿರಾ ಯಾವ ಬೇಬಿ ಬರುತ್ತೋ ಅಂತ ಆ ಎಕ್ಸೈಟ್ಮೆಂಟ್ ಹಾಗೆ ತಡೆದಿಟ್ಕೊಂಡಿರೋದು ಇಟ್ ಇಸ್ ಬೆಟರ್ ದ್ಯಾನ್ ನೋಯಿಂಗ್ ಇಟ್ ಬಿಫೋರ್. ಸೊ ನಾವು ಅದ್ರಲ್ಲಿ ಬಿಲೀವ್ ಮಾಡ್ತೀವಿ. ನಾನು ಬೀರೇಶ್ ಇಬ್ರು ಅಷ್ಟೇನೆ. ನಮಗೆ ಈಗಲೇ ತಿಳ್ಕೊಂಬಿಡ್ಬೇಕು ಆ ಥರ ಎಲ್ಲ ಏನಿಲ್ಲ, ಯಾವುದಾದ್ರೂ ಓಕೆನೇ, ಆರೋಗ್ಯವಾಗಿ ಇದ್ದರೆ ಸಾಕು ಅಂತಲೇ ಇರೋದು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.